ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 447 ಪಾಯಿಂಟ್ಸ್ ಗೇನ್ ಆಗಿ 84,929 ಕ್ಲೋಸ್ ಆಗಿದೆ. ನಿಫ್ಟಿ 150 ಪಾಯಿಂಟ್ಸ್ ಗೇನ್ ಆಗಿ 25,966 ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ 156 ಪಾಯಿಂಟ್ಸ್ ಗೇನ್ ಆಗಿ 59,069 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಈ ಲಾರ್ಜ್ ಕ್ಯಾಪ್ಸ್ಗಿನ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇಯ್ನಾಗಿ ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ರಾತ್ರಿ US ಮಾರ್ಕೆಟ್ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋವ್ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ಆದರೆ ನಿಯರ್ಲಿ 1%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಇವಾಗ US ಮಾರ್ಕೆಟ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇಯ್ನಾಗಿ ರೀಸನ್ಸ್ ಏನೇನಿದ್ದಾವೆ ಅಂತ ನೋಡ್ಕೊಂಡ್ರೆ, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಆಕ್ಸೆಂಚರ್ ಅವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇವಾಗ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ತುಂಬಾ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಗೈಡೆನ್ಸ್ನ ಕೂಡ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಆದರೆ ನಿನ್ನೆ ಆಕ್ಸೆಂಚರ್ ಕಂಪನಿ ಆದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಲಾಸ್ಟ್ 1 ಮಂತಲ್ಲೇ ನಿಯರ್ಲಿ 14%ವರೆಗೂ ರ್ಯಾಲಿ ಆಗಿದೆ. ಆ ಕಾರಣದಿಂದ ನಿನ್ನೆ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದ್ರ ಇಂಪ್ಯಾಕ್ಟೇ ಇವತ್ತು ನಮ್ಮ IT ಕಂಪನೀಸ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇವತ್ತು ಮಾತ್ರನೇ ಅಲ್ಲ, ನಿನ್ನೆ ಮಾರ್ಕೆಟಲ್ಲಿ ನೋಡಿಕೊಂಡ್ರು IT ಕಂಪನೀಸ್ ಎಲ್ಲ ಅದೇ ಕಾರಣದಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದಮೇಲೆ US ಮಾರ್ಕೆಟಲ್ಲಿ ನಿನ್ನೆ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಜೊತೆಗೆ ಕೋರ್ CPI ಇನ್ಫ್ಲೇಷನ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಎರಡೂ ಡೇಟಾಸ್ ತುಂಬಾ ಪಾಸಿಟಿವ್ ಆಗೇ ಬಂದಿದೆ. ಈ ಎಸ್ಟಿಮೇಟೆಡ್ಗಿನ್ನ ತುಂಬ ಕಮ್ಮಿ ಬಂದಿರೋ ಕಾರಣದಿಂದನೇ ಈಗ US ಮಾರ್ಕೆಟ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಇವಾಗ ಡಿಸೆಂಬರ್ ಮಂತಲ್ಲೇನೋ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ನ ಮಾಡಿದ್ರು. ಇವಾಗ ಈ ಜಾನ್ವರಿ ಮಂತಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಅದು ಯಾವತ್ತಿದೆ ಅಂತ ಅಂದರೆ ಜಾನ್ವರಿ 27 ಮತ್ತು 28 ಇದೆ. ಈ FOMC ಮೀಟಿಂಗಲ್ಲಿ ಏನಾದರೂ ಮತ್ತೆ ರೇಟ್ ಕಟ್ನ ಮಾಡೋ ಪ್ರಾಬಬಿಲಿಟಿ ಇದೆಯೇನೋ ಅಂತ US ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಇಂಪ್ಯಾಕ್ಟೇ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೂ ಇರೋದು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ನಿಫ್ಟಿ ಆದರೆ ನಿಯರ್ಲಿ 140 ಪಾಯಿಂಟ್ಸ್, ಸೆನ್ಸೆಕ್ಸ್ ಆದರೆ ನಿಯರ್ಲಿ 300 to 400 ಪಾಯಿಂಟ್ಸ್ವರೆಗೂ ಅದೇ ಕಾರಣದಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಫ್ರೆಂಡ್ಸ್, ಇವಾಗ ನಿಫ್ಟಿ ಆದರೆ ನಿಯರ್ಲಿ 150 ಪಾಯಿಂಟ್ಸ್ವರೆಗೂ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದು ರಿಲಯನ್ಸ್ ಇಂಡಸ್ಟ್ರೀಸೇ. ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಅಪ್ಡೇಟ್ ಬಂದಿದೆ. ಈಗ ತಮಿಳ್ನಾಡಿಗೆ ಸಂಬಂಧಪಟ್ಟಿರೋ ಉದ್ಯಮ್ ಅನ್ನೋ ಒಂದು ಬ್ರ್ಯಾಂಡಲ್ಲಿ ಮೆಜಾರಿಟಿ ಸ್ಟೇಕ್ನ ಅಕ್ವೈರ್ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಮೊನ್ನೆ ಆದರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮತ್ತೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ರೇಟಿಂಗ್ನ ಕೊಟ್ಟು 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಹೇಳಿದರು. ಅಂದರೆ ಸುಮಾರು 1800 ರೂಪೀಸ್ ಪರ್ ಶೇರ್ ಆಗಿ ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ಈ ಫಾರ್ಮಾ ಸೆಕ್ಟರ್ ನೋಡಿದ್ರಾ, ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ US ಬಯೋಸೆಕ್ಯೂರ್ ಆ್ಯಕ್ಟ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಎಲ್ಲ ಮಾರ್ಕೆಟ್ ನ್ಯೂಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಥರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸಿಂದ ಇವತ್ತು ಇಂಡಿಯನ್ ಮಾರ್ಕೆಟ್ಸ್ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಜಪಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಜಪಾನ್ ಮಾರ್ಕೆಟ್ಸ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಇವತ್ತು ಜಪಾನಲ್ಲಿ MPC ಮೀಟಿಂಗ್ ಇದೆ. ಇವಾಗ ಪ್ರತಿಯೊಬ್ಬರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ ಇದ್ದೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ನೋಡಿಕೊಂಡ್ರೆ ನಿಯರ್ಲಿ 75 ಬೇಸಿಸ್ ಪಾಯಿಂಟ್ಸ್ವರೆಗೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ರು. ಈ ಥರ ಇನ್ಕ್ರೀಸ್ ಮಾಡೋದ್ರಿಂದ ಅದು ಕಂಪ್ಲೀಟ್ಲಿ ನೆಗೆಟಿವ್ ಆಗುತ್ತೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ. ಇವತ್ತು ಬೆಳಗ್ಗೆ ಕರೆಕ್ಟಾಗಿ 8:30ರಿಂದ 9 ಗಂಟೆ ಮಧ್ಯ MPC ಮೀಟಿಂಗ್ ನಡೆದಿದೆ. ಈ ಮೀಟಿಂಗಲ್ಲಿ ಜಪಾನಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಮಾರ್ಕೆಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿತ್ತು ಈ MPC ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಆಗಲಿ ಗ್ಲೋಬಲ್ ಮಾರ್ಕೆಟ್ಸ್ ಆಗಲಿ ಯಾವುದೇ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಅದಾದಮೇಲೆ
ಕರೆಕ್ಟಾಗಿ 12 ಗಂಟೆ ಆ ಟೈಮಲ್ಲಿ ಜಪಾನ್ ಗವರ್ನರ್ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇತ್ತು. ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದರೆ, ಅಂದರೆ ಕಮಿಂಗ್ ಟೈಮಲ್ಲೂ ಕೂಡ ಅಗ್ರೆಸಿವ್ ಆಗಿ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಏನಾದರೂ ಸ್ಟೇಟ್ಮೆಂಟ್ಸ್ನ ಮಾಡಿದರೆ ಅವಾಗ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆದರೆ ಇವಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾವುದೇ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನ ಏನೂ ಮಾಡಿಲ್ಲ. ಇವಾಗ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಈಗ ಜಾನ್ವರಿಯಲ್ಲಿ ಕೂಡ MPC ಮೀಟಿಂಗ್ ಇದೆ. ಇವಾಗ MPC ಮೀಟಿಂಗಲ್ಲಿ ನಾವು ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋದಕ್ಕೂ ಮುಂಚೆ ಇವಾಗ ಎಕಾನಮಿ ರಿಲೇಟೆಡ್ ಆಗಿ ಯಾವ ಥರ ಗ್ರೋತ್ ಇದೆ, ವೇಜಸ್ ರಿಲೇಟೆಡ್ ಆಗಿ ಮತ್ತು ಇನ್ಫ್ಲೇಷನ್, ಈ ಥರ ಪ್ರತಿಯೊಂದು ಡೇಟಾನು ಕೂಡ ಪ್ರಾಪರ್ ಆಗಿ ಚೆಕ್ ಮಾಡಿಕೊಂಡು ನಮ್ಮ ಡಿಸಿಷನ್ನ ತೊಗೊತೀವಿ. ಅದು ಬಿಟ್ಟರೆ ಅಗ್ರೆಸಿವ್ ಆಗಿ ಯಾವುದೇ ಥರ ಡಿಸಿಷನ್ನ ತೊಗೊಳಲ್ಲ ಅಂತ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಒಂದು ವೇಳೆ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನಾದರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟಾಗಿ ಫಾಲ್ ಆಗ್ತಾ ಇತ್ತು. ಮತ್ತು ಫ್ರೆಂಡ್ಸ್, ಇವಾಗ ಜಪಾನ್ ಮಾರ್ಕೆಟಲ್ಲಿ ಈ 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸಿಂದನೇ ನಮ್ಮ ಮಾರ್ಕೆಟ್ಸ್ ಮತ್ತು ಗ್ಲೋಬಲ್ ಮಾರ್ಕೆಟ್ಸ್ ಲಾಸ್ಟ್ 1 ವೀಕಿಂದ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಜಪಾನ್ ಕರೆನ್ಸಿ ನೋಡಿಕೊಂಡ್ರು ಎಗೇನೆಸ್ಟ್ ಡಾಲರ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವಾಗಾದರೆ ಎಗೇನೆಸ್ಟ್ ಡಾಲರ್ 156 ಯೆನ್ಗೆ ರೀಚ್ ಆಗಿದೆ. ಫ್ರೆಂಡ್ಸ್, ಇವಾಗ ಇದೇ ಥರ ಜಪಾನ್ ಕರೆನ್ಸಿ ಏನಾದರೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆದರೆ ಅವಾಗ ಕೂಡ ಸ್ವಲ್ಪ ಡಾಲರ್ಗೆ ಎಫೆಕ್ಟ್ ಆಗುತ್ತೆ. ಈ ಥರ ಡಾಲರ್ಗೆ ಎಫೆಕ್ಟ್ ಆಗೋದ್ರಿಂದ US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡೋಣ ಇವಾಗ ನೆಕ್ಸ್ಟ್ MPC ಮೀಟಿಂಗಲ್ಲಿ ಇವರು ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಫಾರ್ಮಾ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಫಾರ್ಮಾ ಕಂಪನೀಸ್ ನೋಡಿದ್ರ ಪ್ರತಿಯೊಂದು ಕಂಪನಿ ಕೂಡ 3 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವತ್ತು ಫಾರ್ಮಾ ಇಂಡೆಕ್ಸೇ ನಿಯರ್ಲಿ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಒಂದು 15 ದಿನದಿಂದ US ಬಯೋಸೆಕ್ಯೂರ್ ಆ್ಯಕ್ಟ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ನೆನಪಿದೆ ಅಂತಲೇ ಅನ್ಕೊತೀನಿ. ಈಗ ಈ ಆ್ಯಕ್ಟ್ಗೆ ಡೊನಾಲ್ಡ್ ಟ್ರಂಪ್ ಅವರು ಸೈನ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈಗ US ಬಯೋಸೆಕ್ಯೂರ್ ಆ್ಯಕ್ಟ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂತಂದರೆ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ತುಂಬ ವರ್ಷಗಳಿಂದ US ಅಲ್ಲಿ ತುಂಬಾ ಫಾರ್ಮಾ ಪ್ರಾಡಕ್ಟ್ಸ್ನೆಲ್ಲ ಬೇರೆ ಬೇರೆ ಕಂಟ್ರೀಸಿಂದನೇ ಇಂಪೋರ್ಟ್ ಮಾಡ್ಕೊತಾರೆ. ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊತಾ ಇರೋದು ಚೈನಾಯಿಂದನೇ. ಅದ್ರ ಜೊತೆಗೆ ಸ್ವಲ್ಪ ಫಾರ್ಮಾ ಪ್ರಾಡಕ್ಟ್ಸ್ ಮೇಲಾದರೆ ನಿಯರ್ಲಿ 90 to 95% ಚೈನಾ ಮೇಲೇ ಡಿಪೆಂಡ್ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಈಗ US ಏನು ಯೋಚನೆ ಮಾಡಿದೆ ಅಂತ ಅಂದರೆ, ಕಂಪ್ಲೀಟಾಗಿ ಒಂದೇ ಕಂಟ್ರಿ ಮೇಲೇ ಈ ಥರ ಡಿಪೆಂಡ್ ಆಗೋದು ಬೇಡ, ಅದು ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಹೊಸದಾಗಿ US ಬಯೋಸೆಕ್ಯೂರ್ ಆ್ಯಕ್ಟ್ನ ತಂದಿರೋದು. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಈ ಬರೀ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗ್ದಂಗೆ ಸ್ವಲ್ಪ ಡೈವರ್ಸಿಫೈ ಮಾಡ್ತಾರೆ. ಈ ಥರ ಡೈವರ್ಸಿಫೈ ಮಾಡೋದ್ರಿಂದ ಇನ್ನು ಫಾರ್ಮಾ ಕಂಪನೀಸ್ ಯಾವ್ಯಾವ ಕಂಟ್ರೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೋ ಆ ಕಂಟ್ರೀಸಲ್ಲಿರೋ ಫಾರ್ಮಾ ಕಂಪನೀಸ್ಗೆ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದನೇ ಇವತ್ತು ನಮ್ಮ ಇಂಡಿಯನ್ ಕಂಪನೀಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಫಾರ್ಮಾ ಕಂಪನೀಸ್ ಇದರಿಂದ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಚೆಕ್ ಮಾಡಿಕೊಂಡ್ರೆ, ಇವಾಗ ಮಕ್ವೇರ್ ಅವರು ಈ ಥರ 6 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಕಂಪನಿ ಬಂದು ವೊಕಾರ್ಡ್, ಅದಾದಮೇಲೆ ಅರ್ಬಿಂದೋ ಫಾರ್ಮಾ, ಲಾರಸ್ ಲ್ಯಾಬ್ಸ್, ಸಾಯಿ ಲೈಫ್ ಸೈನ್ಸ್, ಪಿರ್ಮಲ್ ಫಾರ್ಮಾ, ಈ ಥರ 5 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇವಾಗ ಈ ವೊಕಾರ್ಡ್ ಏನು ಮಾಡುತ್ತೆ ಅಂದರೆ, ಈ ಕಾಂಪ್ಲೆಕ್ಸ್ ಜೆನರಿಕ್ ಮೆಡಿಸಿನ್ಸ್ ರಿಲೇಟೆಡ್ ಆಗಿ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾರೆ US ಗೆ. ಅರ್ಬಿಂದೋ ಫಾರ್ಮಾ ಅವರು ಅಷ್ಟೇ ಜೆನರಿಕ್ ಮೆಡಿಸಿನ್ಸಲ್ಲಿ ತುಂಬಾ ಎಕ್ಸ್ಪೋರ್ಟ್ಸ್ ಮಾಡ್ತಾರೆ US ಗೆ. ಲಾರಸ್ ಲ್ಯಾಬ್ ಆದರೆ ಇವಾಗ API ಮತ್ತು ಫಾರ್ಮುಲೇಷನ್ ರಿಲೇಟೆಡ್ ಆಗಿ ತುಂಬಾ ಸಪ್ಲೈ ಮಾಡ್ತಾರೆ. ಸಾಯಿ ಲೈಫ್ ಸೈನ್ಸ್ ಆದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಮತ್ತು ಪಿರ್ಮಲ್ ಫಾರ್ಮಾ ಇವಾಗ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇವಾಗ ಇಷ್ಟು ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ US ಬಯೋಸೆಕ್ಯೂರ್ ಆ್ಯಕ್ಟಿಂದ ನೆಕ್ಸ್ಟು 3 ಮಂತ್ಸಲ್ಲೋ 6 ಮಂತ್ಸಲ್ಲೋ ಈ ಎಲ್ಲ ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತಾ ಅಂತ ಕೇಳಿದ್ರೆ ಅದು ಅಷ್ಟು ಬೇಗನೆ ಪಾಸಿಟಿವ್ ಆಗಲ್ಲ. ಇದೆಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗಬೇಕು ಅಂತಂದರೆ 2 ವರ್ಷದವರೆಗೂ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು. ಈಗ ಡೊನಾಲ್ಡ್ ಟ್ರಂಪ್ ಅವರಾದರೆ ತುಂಬ ಕಂಟ್ರೀಸ್ ಮೇಲೆ ಈ 100% ಫಾರ್ಮಾ ಟ್ಯಾರಿಫ್ ಹಾಕಿದ್ರಲ್ವಾ, ಅದರಿಂದ ನಮ್ಮ ಕಂಟ್ರಿಗೆ ಈಗಾಗಲೇ ತುಂಬಾ ಎಫೆಕ್ಟ್ ಆಗಿದೆ. ಇವಾಗ ಈ ಥರ ಬಯೋಸೆಕ್ಯೂರ್ ಆ್ಯಕ್ಟಿಂದ ಅದು ಯಾವ ಥರ ಅಡ್ವಾಂಟೇಜ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಅದಕ್ಕೂ ಇವಾಗ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಯೊಂದು ಕಂಟ್ರಿ ಮೇಲೂ 100% ಫಾರ್ಮಾ ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಅಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತಂದರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನಕ್ಕೆ ಈ ಫಾರ್ಮಾ ಟ್ಯಾರಿಫ್ ಹಾಕಿದ್ದಾರೆ ಅಂತಂದರೆ, ತುಂಬ
ಕಂಟ್ರೀಸಲ್ಲಿ ಈ ಫಾರ್ಮಾ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಬೇರೆ ಕಂಟ್ರೀಸ್ಗಾದರೆ ತುಂಬಾ ಕಮ್ಮಿ ರೇಟಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಆದರೆ US ಗೆ ಮಾತ್ರ ತುಂಬಾ ಹೈ ಪ್ರೈಸಲ್ಲಿ ಸಪ್ಲೈ ಮಾಡ್ತಾರೆ. ಅದರಿಂದ ಇದು US ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿ ಇವಾಗ ತುಂಬ ಕಂಟ್ರೀಸ್ ಮೇಲೆ ಈ ಫಾರ್ಮಾ ಟ್ಯಾರಿಫ್ ಹಾಕಿರೋದು. ಅದರಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು ಅಂತಂದರೆ ಫ್ರೆಂಡ್ಸ್, ಇವಾಗ ಈ 100% ಫಾರ್ಮಾ ಟ್ಯಾರಿಫ್ ಹಾಕಿರೋದು ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಮೇಲೆ ಮತ್ತು ಪೇಟೆಂಟೆಡ್ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಮಾತ್ರನೇ ಇವಾಗ 100% ಟ್ಯಾರಿಫ್ ಹಾಕಿರೋದು. ಆದರೆ ಈ ಜೆನರಿಕ್ ಮೆಡಿಸಿನ್ಸ್ ಮೇಲೆ ಯಾವುದೇ ಥರ ಟ್ಯಾರಿಫ್ನ ಹಾಕಿಲ್ಲ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈಗ ಈ ಥರ ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಮೇಲೆ ಮತ್ತು ಈ ಪೇಟೆಂಟೆಡ್ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ 100% ಟ್ಯಾರಿಫ್ ಹಾಕಿರೋದ್ರಿಂದ ಪ್ರತಿಯೊಂದು ಕಂಟ್ರಿಯಲ್ಲಿರೋ ಫಾರ್ಮಾ ಕಂಪನೀಸ್ಗೂ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಆದರೆ ಯಾವ ಕಂಪನೀಸ್ಗೆ ಇದು ಎಫೆಕ್ಟ್ ಆಗಲ್ಲ ಅಂತಂದರೆ ಆ ಕಂಪನೀಸ್ ಏನಾದರೂ US ಅಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಏನಾದರೂ ಇದ್ದರೆ ಅಂಥ ಕಂಪನೀಸ್ಗೆ ಇದು ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಇವಾಗ ನಮ್ಮ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ರೆ ಸನ್ಫಾರ್ಮಾ ಅವರು ಸಹ ಈ ಸ್ಪೆಷಾಲಿಟಿ ಬ್ರ್ಯಾಂಡೆಡ್ ಡ್ರಗ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಇವ್ರಿಗೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಆದರೆ ಇವಾಗ ಸನ್ಫಾರ್ಮಾ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ. ಅವರು US ಅಲ್ಲೂ ಕೂಡ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಅದರಿಂದ ಮೇಜರ್ ಆಗಿ ಯಾವುದೇ ಥರ ಇಂಪ್ಯಾಕ್ಟ್ ಇರಲ್ಲ. ಅದಾದ್ಮೇಲೆ ಬಯೋಕಾನ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಲೂಪಿನ್ ಮತ್ತೆ ವಕಾರ್ಡ್ ಈ ಥರ ಕಂಪನೀಸ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ US ಬಯೋಸೆಕ್ಯೂರ್ ಆ್ಯಕ್ಟಿಂದ ಇನ್ನೊಂದು ಸೆಗ್ಮೆಂಟ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಅದು ಯಾವ ಸೆಗ್ಮೆಂಟ್ ಅಂದರೆ CDMO ಮತ್ತು CRDMO ಈ ಎರಡೂ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕಂಪನೀಸ್ ಇದ್ದಾವೆ ಅಂತ ಚೆಕ್ ಮಾಡಿದ್ರೆ ಒಂದು ದಿವಿಸ್ ಲ್ಯಾಬ್, ಈ ಕಂಪನಿಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಜೊತೆಗೆ ಈ ದಿವಿಸ್ ಲ್ಯಾಬೊರೇಟರೀಸ್ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಏನಂತಂದರೆ ಈಗ ನವೆಂಬರ್ ಮಂತಲ್ಲಿ ಎಕ್ಸ್ಪೋರ್ಟ್ಸ್ ಆದರೆ 68% ಇನ್ಕ್ರೀಸ್ ಆಗಿದೆ ಮಂತ್ ಆನ್ ಮಂತಲ್ಲಿ. ಮತ್ತು ಇಯರ್ ಆನ್ ಇಯರಲ್ಲಿ ಚೆಕ್ ಮಾಡಿದ್ರೆ 17% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ದಿವಿಸ್ ಲ್ಯಾಬ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಇನ್ನು ಯಾವ ಕಂಪನೀಸ್ಗೆ ಇದು ಬೆನಿಫಿಟ್ ಆಗುತ್ತೆ ಅಂತ ಅಂದರೆ ಸಿಂಜಿನ್ ಇಂಟರ್ನ್ಯಾಷನಲ್, ಆರ್ತಿ ಡ್ರಗ್ಸ್ ಈ ಥರ ತುಂಬಾ ಕಂಪನೀಸ್ ಇದ್ದಾವೆ. ಈ ಎಲ್ಲ ಕಂಪನೀಸ್ಗೂ ಬಯೋಸೆಕ್ಯೂರ್ ಆ್ಯಕ್ಟಿಂದ ಸ್ವಲ್ಪ ಪಾಸಿಟಿವ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಏತರ್ ಎನರ್ಜಿ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಇವತ್ತು ಹೊಸದಾಗಿ ಇನ್ಶೂರೆನ್ಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಏತರ್ ಎನರ್ಜಿ ಬಿಸ್ನೆಸ್ ಏನು ಮಾಡ್ತಾರೆ ಅಂತಂದರೆ ಈ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಸೇಲ್ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಇನ್ಶೂರೆನ್ಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತಂದರೆ ಇದೊಂದು ಅಡಿಷನಲ್ ರೆವಿನ್ಯೂಸೇ ಆ್ಯಡ್ ಆಗುತ್ತೆ. ಯಾಕಂದರೆ ಇವಾಗ ಈ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಸೇಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇನ್ಶೂರೆನ್ಸ್ನ ಕೂಡ ಪ್ರತಿಯೊಬ್ಬರೂ ಪರ್ಚೇಸ್ ಮಾಡೇ ಮಾಡ್ತಾರೆ. ಆ ಪಾಸಿಟಿವ್ ಸೆಂಟಿಮೆಂಟಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವಾಗ ಇನ್ಶೂರೆನ್ಸ್ ಬಿಸ್ನೆಸ್ಗೋಸ್ಕರ ಇವರು 8 crores ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲೂ ಇವರಿನ್ನ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ಈ ಫಿನಾನ್ಷಿಯಲ್ಸ್, ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ನೋಡಿಕೊಂಡ್ರೆ ಶ್ರೀರಾಮ್ ಫಿನಾನ್ಸ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಜಪಾನ್ನ ಮಿತ್ಸುಬಿಷಿ UFJ ಫಿನಾನ್ಷಿಯಲ್ ಗ್ರೂಪ್ ಅವರು ಈ ಶ್ರೀರಾಮ್ ಫಿನಾನ್ಸಲ್ಲಿ 20% ಅಕ್ವಿಸಿಷನ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಈಗ ಈ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ನೋಡಿಕೊಂಡ್ರೆ ನಮ್ಮ ಇಂಡಿಯನ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಸುಮಾರು $11 ಬಿಲಿಯನ್ ಅಂದರೆ 1 ಲಕ್ಷ ಕೋಟಿ ರಿಲೇಟೆಡ್ ಆಗಿ ಡೀಲ್ಸ್ ಎಲ್ಲ ನಡೆದಿದ್ದಾವೆ. ಈಗ ಈ ಶ್ರೀರಾಮ್ ಫಿನಾನ್ಸ್ ಅವ್ರ ಡೀಲ್ ಆದರೆ 40,000 ಕೋಟಿದು. ಅದೇ ಥರ ಇವಾಗ ಫೆಡ್ರಲ್ ಬ್ಯಾಂಕಲ್ಲಿ ಬ್ಲ್ಯಾಕ್ ಸ್ಟೋನ್ ಅವರು ನಿಯರ್ಲಿ 6,000 ಕೋಟಿ ವರ್ತ್ ಆಫ್ ಡೀಲ್ನ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಎಮರೈಟ್ಸ್ನ NBD ಬ್ಯಾಂಕ್ ಅವರಾದರೆ RBL ಬ್ಯಾಂಕಲ್ಲಿ 26,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ 60% ಸ್ಟೇಕ್ನ ಅಕ್ವೈರ್ ಮಾಡೋ ರಿಲೇಟೆಡ್ ಆಗಿ ಕೂಡ ಅಪ್ಡೇಟ್ ಬಂದಿತ್ತು. ಅದಾದಮೇಲೆ ಎಸ್ ಬ್ಯಾಂಕಲ್ಲಿ ಜಪಾನ್ಗೆ ಸಂಬಂಧಪಟ್ಟಿರೋ ಸುಮಿಟೊಮೊ ಮಿತ್ಸು ಬ್ಯಾಂಕಿಂಗ್ ಕಾರ್ಪೊರೇಷನ್ ಅವರು ನಿಯರ್ಲಿ 15,000 ಕೋಟಿನ ಇನ್ವೆಸ್ಟ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದರು. ಮತ್ತು ಇದೇ ಥರ ಸಮ್ಮಾನ್ ಕ್ಯಾಪಿಟಲಲ್ಲಿ IDFC ಬ್ಯಾಂಕಲ್ಲಿ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟೀಸ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಇದೇ ಥರ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸ್ ರಿಲೇಟೆಡ್ ಆಗಿ ತುಂಬಾ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾನೆ ಇದ್ದಾವೆ. ಯಾಕಂದರೆ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಗುಡ್ ವ್ಯಾಲ್ಯೂಷನ್ಸ್ ಕಾಣಿಸ್ತಾ ಇದೆ ಅಂತ ಈ ಥರ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾದಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಏನು ಪಾಲಿಸೀಸ್ ಚೇಂಜ್ ಆಗ್ತಾ ಇದ್ದಾವೆ ಅದರಿಂದನೂ ಸಹ ಈ ಥರ ಇನ್ಫ್ಲೂಸ್ ಬರ್ತಾ ಇರೋದು. ಎಕ್ಸಾಂಪಲ್, ಇವಾಗ ಈ 2025ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಚೇಂಜಸ್ನ ತಂದರು, GST ರಿಲೇಟೆಡ್ ಆಗಿ ಚೇಂಜಸ್ನ ತಂದರು. ಅದಾದಮೇಲೆ RBI ಆದರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾ ಇದ್ದಾರೆ. ಇಂಡಿಯಾ ಆದರೆ ಪ್ರಪಂಚದಲ್ಲೇ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಮತ್ತು GDP ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ನಮ್ಮ ಇಂಡಿಯಾ ಒಂದು ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ. ಅದರಿಂದ ಇವಾಗ ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಈ ಬ್ಯಾಂಕಿಂಗ್ ಸೆಕ್ಟರ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವಾಗ ಫಾರಿನ್ ಫಂಡ್ ಫ್ಲೋಸ್ ಎಲ್ಲ ಈ ಥರ ಇನ್ಕ್ರೀಸ್ ಆಗ್ತಾ ಇರೋದು. ನೋಡೋಣ ನೆಕ್ಸ್ಟ್ 2026ಅಲ್ಲಿ ಇನ್ನು ಈ ಬ್ಯಾಂಕಿಂಗ್
ಚಾರ್ಜಿಂಗ್ ಸೆಕ್ಟರ್ ಯಾವ ಥರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಓಲಾ ಎಲೆಕ್ಟ್ರಿಕ್. ಈ ಕಂಪನಿ ಆದರೆ ಇವತ್ತು 10% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಲಾಸ್ಟ್ 3 ಡೇಸಿಂದನೂ ಮಾತಾಡ್ಕೊತಾನೆ ಬಂದ್ವಿ. ಈಗ ಕಂಟಿನ್ಯೂಸ್ ಆಗಿ ಲಾಸ್ಟ್ 3 ಡೇಸಿಂದ ಪ್ರಮೋಟರ್ ಆದರೆ ಈ ಕಂಪನಿಯಿಂದ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಡಿಸೆಂಬರ್ 16ನೇ ತಾರೀಕು 91 ಕೋಟಿ ಸೆಲ್ ಮಾಡಿದ್ರು. ಅದಾದಮೇಲೆ ಡಿಸೆಂಬರ್ 17 142 ಕೋಟಿ, ಡಿಸೆಂಬರ್ 18 ಮತ್ತೆ 90 ಕೋಟಿ ವರ್ತ್ ಆಫ್ ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಈ ಥರ ಕಂಟಿನ್ಯೂಸ್ ಆಗಿ 3 ಡೇಸ್ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಥರ ಏನಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಲೋನ್ನ ಕಮ್ಮಿ ಮಾಡ್ಕೊಳೋದಕ್ಕೋಸ್ಕರ ಸೆಲ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಪ್ಲೆಡ್ಜ್ ಮಾಡಿರೋ ಶೇರ್ಸ್ನ ಬಿಡಿಸ್ಕೊಳೋದಕ್ಕೋಸ್ಕರ ಕೂಡ ಸೆಲ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಮೇಜರ್ ಆಗಿ ಪಾಸಿಟಿವ್ ಆಗಿ ಯಾವುದೇ ಥರ ಅಪ್ಡೇಟ್ಸ್ ಇಲ್ಲ. ಆದ್ರೂ ಇವತ್ತು ಇಂಟ್ರಾಡೇ ಸೆಷನ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಥರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ಮೇಲೆ ಕಂಪನಿ ಪ್ರಮೋಟರ್ ಆದ ಭವಿಷ್ ಅಗರ್ವಾಲ್ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಇವಾಗ ಈ ನ್ಯೂ ಏಜ್ ಕಂಪನೀಸಲ್ಲಿ ಯಾವ ಕಂಪನಿ ಪ್ರಮೋಟರ್ ಕೂಡ ಅಷ್ಟು ಸ್ಟೇಕ್ನ ಹೋಲ್ಡ್ ಮಾಡ್ತಿಲ್ಲ, ಅಷ್ಟು % ಆಫ್ ಸ್ಟೇಕ್ನ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ರೀಸನ್ಸಿಂದ ಏನಾದರೂ ಈ ಕಂಪನಿಯಲ್ಲಿ ಇವತ್ತು ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದು ಬಿಟ್ಟರೆ ಮೇಜರ್ ಆಗಿ ಯಾವುದೇ ಥರ ಈ ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ಸ್ ಏನೂ ಬಂದಿಲ್ಲ. ಮತ್ತು ಫ್ರೆಂಡ್ಸ್, ಇವಾಗ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಜಸ್ಟ್ ಸ್ಪೆಕ್ಯುಲೇಷನ್ ರಿಲೇಟೆಡ್ ಆಗಿ ಎಂದೂ ಇನ್ವೆಸ್ಟ್ ಮಾಡಬಾರ್ದು. ಗ್ರೋತ್ ಪ್ರಕಾರವಾಗಿ ನೋಡಿ ಮಾತ್ರನೇ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ನೆನ್ಪಿಟ್ಕೊಳ್ಳಿ. ಇವತ್ತೇನು ರ್ಯಾಲಿ ಆಗಿದೆ ಇದು ಜಸ್ಟ್ ಸ್ಪೆಕ್ಯುಲೇಷನಿಂದ ಮಾತ್ರನೇ ರ್ಯಾಲಿ ಆಗಿರೋದು. ಇದನ್ನು ಆ್ಯಕ್ಚುಯಲ್ ರ್ಯಾಲಿ ಅಂತ ಎಂದೂ ತಿಳ್ಕೊಬೇಡಿ. ನೆಕ್ಸ್ಟ್ ಅದಾದಮೇಲೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 13%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಯಲ್ಲಿ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಈ ಮೀಟಿಂಗಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ರಿಫೆಕ್ಸ್ ಇಂಡಸ್ಟ್ರೀಸ್. ಈ ಕಂಪನಿ ಬಗ್ಗೆ ರೀಸೆಂಟ್ ಟೈಮಲ್ಲಿ ಒಂದು ಸಲ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಇವತ್ತಾದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ವಿನ್ ರಿಫೆಕ್ಸ್ ಪವರ್ ಅಂತ. ಈ ಕಂಪನಿಗೆ 148 ಮೆಗಾವಾಟ್ಸ್ ವಿನ್ ಟರ್ಬೈನ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.